ಸೊ ಉಗ್ರಂ ಸಿನಿಮಾ ಆದ್ಮೇಲೆ ಉಗ್ರಂ ಮಂಜು ಅವರು ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಸಿನಿಮಾಗಳಲ್ಲಿ ಒಳ್ಳೆ ಪಾತ್ರ ಕೂಡ ಇದಾವೆ, ಒಂದಿಷ್ಟು ಒಳ್ಳೆ ಹೆಸರು ಕೂಡ ತಂದು ಕೊಟ್ಟಿದ್ದಾವೆ. ಆದ್ರೆ ಕೈವಾ ಇದು ಒಂದು ಹೆಜ್ಜೆ ಮುಂದಕ್ಕೆ ಅಂತ ಹೇಳ್ಬೋದು. ಉಗ್ರಂ ನಂತರ ಕೈವಾ ನಿಮಗೆ ಇನ್ನಷ್ಟು ಹೆಸರು ತಂದು ಕೊಟ್ಟಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಕೂಡ ಹೌದು. ತುಂಬಾ ಜನ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಹೇಳಿದ್ದಾರೆ. ಉಗ್ರಂ ಆದ್ಮೇಲೆ ಉಗ್ರಂ ಮಂಜು ಅವ್ರದ್ದು ಇದು ಬೆಸ್ಟ್ ಪರ್ಫಾರ್ಮೆನ್ಸು, ಬೆಸ್ಟ್ ಸಿನಿಮಾ ಅಂತ. ಸೊ ಆಸ್ ಅ ಪರ್ಸನ್ ಅಥವಾ ಆಸ್ ಅ ಆರ್ಟಿಸ್ಟ್ ಆಗಿ ನೀವು ಈ ಕಮೆಂಟ್ಗಳು ಬಂದಾಗ ನೀವು ಹೆಂಗ್ ತಗೋತೀರ? ಹಿಂಗೆ ಆಬ್ವಿಯಸ್ಲಿ ಖುಷಿಯಾಗಿ ಆಗಿರುತ್ತೆ. ಇಲ್ಲ, ಖುಷಿ ಇದೆ ಸರ್, ಖುಷಿ ಇದೆ, ತುಂಬಾನೇ ಖುಷಿ ಇದೆ. ಯಾಕಂದ್ರೆ ಕೈವಾ ಸಿನಿಮಾಗಿಂತ ಮುಂಚೆ ಬಹಳಷ್ಟು ಸಿನಿಮಾಗಳಾಗಿದೆ. ಅಂದ್ರೆ ಬಹಳಷ್ಟು ಸಿನಿಮಾಗಳು ಹೆಸರು ತಂದ್ಕೊಟ್ಟಿದೆ. ಹೀರೋ ಇರ್ಬೋದು, ಕಿರಿಪಾಟಿ ಇರ್ಬೋದು, ಆಮೇಲೆ ಸುಮಾರು ಸಿನಿಮಾಗಳಾಗಿದೆ. ಆಮೇಲೆ ದೂರದರ್ಶನ್ ಸಿನಿಮಾದಲ್ಲೂ ಆ ಕ್ಯಾರೆಕ್ಟರ್ಗೆ, ಆ ಪಾತ್ರಕ್ಕೆ, ಆಮೇಲೆ ಕೆಲವೊಂದು ಸಿನಿಮಾಗಳು ಏನಂದ್ರೆ ಒಂದು ರೈಟ್ ಟೈಮಲ್ಲಿ ರಿಲೀಸ್ ಆಗದೆ ಇರೋದು ಕಾರಣ ಇರುತ್ತೆ. ಆಮೇಲೆ ಪಬ್ಲಿಸಿಟಿ ಕೊರತೆನೂ ಕಾರಣ ಇರ್ಬೋದು. ಅದಾದ್ಮೇಲೆ ಸಿನಿಮಾಗಳು, ಎಲ್ಲಾ ಸಿನಿಮಾಗಳು ನನಗೆ ಒಂದೇ ಸರ್. ಇವತ್ತು ಕೈವಾ ಸಿನಿಮಾನು ಒಂದೇ, ಉಗ್ರಂ ಸಿನಿಮಾನು ಒಂದೇ, ದೂರದರ್ಶನ್ ಸಿನಿಮಾನು ಒಂದೇ, ಹೀರೋ ಸಿನಿಮಾನು ಒಂದೇ, ಅದಕ್ಕೆ ಹಿಂದೆ ಬಂದಿರತಕ್ಕಂಥ ಎಲ್ಲಾ ಸಿನಿಮಾಗಳು ಒಂದೇ. ಬಟ್ ಆಯಾ ಸಿನಿಮಾಗಳಿಗೆ ತಕ್ಕಂಗೆ ಪಬ್ಲಿಸಿಟಿ ಮಾಡಿ ಆ ಸಿನಿಮಾಗಳನ್ನ ರೀಚ್ ಮಾಡದೇ ಇದ್ದಾಗ, ಇವಾಗ ಸಿನಿಮಾ ಗೆಲ್ಲದೆ ಇದ್ರೆ ಯಾವ ಪಾತ್ರಗಳು ಗೆಲ್ಲಲ್ಲ ಸರ್. ಆ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ನಮ್ಮ ಕ್ಯಾರೆಕ್ಟರ್ಗಳು ಯಾವ್ದು ಗೆಲ್ಲಲ್ಲ. ಸಿನಿಮಾ ರೀಚ್ ಆಯ್ತು ಅಂತಂದ್ರೆ ಎಲ್ಲಾ ಕ್ಯಾರೆಕ್ಟರ್ಗಳು ಗೆಲ್ಲುತ್ತೆ. ಉಗ್ರಂ ಸಿನಿಮಾದಲ್ಲಿ ಬರೋದು ಒಂದು ಫೈಟು, ಒಂದ್ 2 ಸೀನ್ ನಾನು. ಬಟ್ ಆ ಸಿನಿಮಾ ರೀಚ್ ಆಯ್ತು, ಹಾಗಾಗಿ ಉಗ್ರಂ ಸಾಜಿ ಕ್ಯಾರೆಕ್ಟರ್ ರೀಚ್ ಆಯ್ತು ಸರ್. ಹಾಗೆ ಇವತ್ತು ಕೈವಾ ಸಿನಿಮಾ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಮಾಡಿದ್ದಾರೆ. ಆಮೇಲೆ 3 days ಅಲ್ಲಿ 3.7 ನಿಮ್ಗೆ ಕಲೆಕ್ಷನ್ ಆಗಿದೆ ಕ್ರೋರ್ಸ್. ಆಮೇಲೆ ಎಲ್ಲಾ ಕಡೆ ಹೌಸ್ಫುಲ್ ಶೋಸ್ ಆಗ್ತಿದೆ. ನಾವು ವಿಜಯ ಯಾತ್ರೆ ಹೋಗಿ ಬಂದ್ವಿ, ಮೈಸೂರು, ಮಂಡ್ಯ, ಮದ್ದೂರು ಎಲ್ಲ, ಅಲ್ಲಿನೂ ಒಳ್ಳೆ ಪ್ರತಿಕ್ರಿಯೆ ಇದೆ. ಇವತ್ತು ಮತ್ತೆ ಒಂದಷ್ಟು ಶೋಸು, ಸೆಲೆಬ್ರಿಟಿ ಶೋಸು ಆರ್ಗನೈಸ್ ಮಾಡಿದ್ವಿ. ಅದಾದ ನಂತರ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಿ. ಅಂದ್ರೆ ಒಬ್ಬ ನಿರ್ಮಾಪಕ ಒಂದು ಸಿನಿಮಾನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದಕ್ಕೆ ಕೈವಾ ಎಕ್ಸಾಂಪಲ್. ಸೊ ಈ ವಿಚಾರದಲ್ಲಿ ಪ್ರೊಡ್ಯೂಸರ್ ರವೀಂದ್ರ ಅವ್ರಿಗೆ ಮತ್ತೆ ಜಯತೀರ್ಥ ಅವ್ರಿಗೆ ಒಂದು ವಿಶೇಷ ಕ್ರೆಡಿಟ್ ಕೊಡ್ಬೇಕು ಅಂತ ಹೇಳ್ತೀನಿ. ಖಂಡಿತ ಸರ್, ಯಾಕಂದ್ರೆ ಆ ಸಿನಿಮಾನ ರೀಚ್ ಮಾಡೋದಿದೆಯಲ್ಲ ಜನಗಳಿಗೆ, ಅದು ವೆರಿ ಇಂಪಾರ್ಟೆಂಟ್ ಸರ್. ಅವಾಗ ಆ ಸಿನಿಮಾದಲ್ಲಿ ಇರ್ತಕ್ಕಂಥ ಕೈವಾ ಕ್ಯಾರೆಕ್ಟರ್ ಇರ್ಬೋದು, ಮೇಘಾ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ತಂಬು ಕ್ಯಾರೆಕ್ಟರ್ ಇರ್ಬೋದು, ಎಲ್ಲಾ ಪಾತ್ರಗಳು ಉಳಿತಾ ಹೋಗುತ್ತೆ ಜನರ ಮನಸ್ಸಲ್ಲಿ. ಅದನ್ನ ಜನಗಳು ರೀಚ್ ಆದ್ರೇನೆ ಅಲ್ವಾ, ಆವಾಗಲೇ ತಾನೇ ನಮ್ಮ ಪಾತ್ರಗಳು ಏನು, ನಾವೇನ್ ಆಕ್ಟ್ ಮಾಡಿದೀವಿ ಏನು ಅಂತ ಗೊತ್ತಾಗೋದು. ಅದಕ್ಕೆಲ್ಲ ಕಾರಣ ಸಿನಿಮಾ ರೀಚ್ ಆಗ್ಬೇಕು. ಸಿನಿಮಾ ಗೆದ್ರೆ ನಾವೆಲ್ಲ ಗೆದ್ವಿ. ಓಕೆ. ಸೊ ಈಗ ಮೊನ್ನೆಲ್ಲ ವಿಜಯ ಯಾತ್ರೆ ಎಲ್ಲ ಹೋಗಿ ಬಂದಿದ್ದೀರಾ ನೀವು, ಇನ್ನೇನು ಮತ್ತೆ ಹೋಗ್ತೀರಾ? ಸೊ ಈಗ ಸದ್ಯದ ಮಟ್ಟಿಗೆ ನೀವೆಲ್ಲ ಹೋಗಿದ್ದೀರಾ, ಅಲ್ಲಿ ನಿಮ್ಗೆ ಯಾವ್ದಾದ್ರು ಸಿಕ್ಕ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಪ್ರೇಕ್ಷಕರಿಂದ ಇರ್ಬೋದು ಅಥವಾ ಇಂಡಸ್ಟ್ರಿ ಜನರಿಂದ ಇರ್ಬೋದು? ಇಲ್ಲ ಸರ್, ನನಗೆ ಬೆಸ್ಟ್ ಅಂತಂದ್ರೆ ಮೈಸೂರು ಲಿಡೋ ಥಿಯೇಟರ್ ಅಲ್ಲಿ ಧನ್ವೀರ್ ಸರ್ ಅದೆಲ್ಲ ಮಾತಾಡಿದ್ರು. ಧನ್ವೀರ್ ಸರ್ ಹಂಗೆ ಹೋದ್ರು. ಅದಾದ್ಮೇಲೆ ನನ್ನನ್ನ ಆಲ್ಮೋಸ್ಟ್ ಥಿಯೇಟರ್ ಹತ್ರ 1 hour ಬಿಟ್ಟಿಲ್ಲ. ಜನಗಳೆಲ್ಲ ಅಂದ್ರೆ ಅವ್ರ ಪ್ರೀತಿ ಸರ್, ಜನಗಳು ಬಿಟ್ಟಿಲ್ಲ. ಆಮೇಲೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ. ತಂಬು ಕ್ಯಾರೆಕ್ಟ್ರು, ಆಮೇಲೆ ಸುಮಾರು ಜನ ರೋಸಿ ಇಲ್ಲಿ ಅಂತ ಕೇಳೋದು ಆ ಪಾತ್ರ ಇದ್ದಂತವಾಗ. ಆಮೇಲೆ ಎಲ್ಲ ಅವ್ರಗಳಿಗೆ ಏನ್ ಅನ್ಸುತ್ತೋ ಅದು ಇದೆಯಲ್ಲ. ಆಮೇಲೆ ಎಷ್ಟೋ ದಿನಗಳಾಗಿತ್ತು ನಾನು ಈ ತರ ಥಿಯೇಟರ್ ವಿಸಿಟ್, ಅಂದ್ರೆ ಹೊರಗಡೆ ಎಲ್ಲ ಥಿಯೇಟರ್ ವಿಸಿಟ್ ಹೋಗಿ. ಗುಡ್ ಮೆಮೊರಿ ಸರ್. ಅದು ಹೆಂಗ್ ಎಷ್ಟು ಮಾತಲ್ಲಿ ಹೆಂಗ್ ಥ್ಯಾಂಕ್ಸ್ ಹೇಳಕ್ಕೂ ಅಂದ್ರೆ ಆಗಲ್ಲ ಸರ್. ಅದು ಅಂದ್ರೆ ಅವ್ರನಿಂದನೇ ಅಲ್ವಾ ಸರ್ ನಾವು, ಅವ್ರು ಬಂದು ಸಿನಿಮಾ ನೋಡಿ ಅವ್ರು ಕೊಡೋ ದುಡ್ಡಿಂದನೇ ಅಲ್ವಾ ಸರ್ ನಾವೆಲ್ಲ. ಆದ್ರೂ ನಮಗೋಸ್ಕರ ಕಾಯ್ತಾರಲ್ವ ಸರ್ ಅವರು. 2 hour 3 hour ಕಾಯ್ತಾರೆ, ಬಂದು ಸಿನಿಮಾ ನೋಡ್ತಾರೆ. ಎಲ್ಲಿಂದನೋ ಹಳ್ಳಿಗಳಿಂದ ಬಂದಿರ್ತಾರೆ, ಯಾರು ನಮ್ಮನ್ನು ನೋಡ್ಬೇಕು ಅಂತ ಬಂದು ಕಾಯ್ತಾ ಇರ್ತಾರೆ. ಅವ್ರನ್ನ ನಾವು ಭೇಟಿ ಆದಾಗ ಅವ್ರ ಮಾತುಗಳು, ಅವ್ರ ಖುಷಿ ಸಾಕಲ್ಲ ಸರ್. ಬೆಸ್ಟ್ ಮೂಮೆಂಟ್ ಅಂದ್ರೆ ಲಿಡೋ ಥಿಯೇಟರ್ ಅಲ್ಲಿ 1 hour 2 hour ಅವ್ರು ನನ್ನನ್ನು ಬಿಡದೆ ಸಾರ್ ಅಂತ ಕರ್ಕೊಂಡು ಇದನ್ಕೊಂಡು ಮುತ್ತು ಕೊಟ್ಟು, ಒಂದು 2-3 ಮುತ್ತು ಕೊಟ್ಟು ಇದ್ದಂದು ಆ ಕೈಗೆ ಮುತ್ತು ಕೊಡ್ತಾರೆ. ಲೈಕ್ ಎಲ್ಲರೂ ಫೋಟೋಗಳು ಇಸ್ಕೋತಾರೆ. ನಾವು ಇವತ್ತಿರ್ಬೋದು, ನಾಳೆ ಇಲ್ಲದೆ ಇರ್ಬೋದು ಸರ್. ಕೆಲವೊಂದು ಪಾತ್ರಗಳು, ಕೆಲವೊಂದು ಸಿನಿಮಾಗಳು ಅವೆಲ್ಲ ಉಳಿದು ಬಿಡುತ್ತೆ ಸರ್. ಅದೇ ಸರ್, ಅದಕ್ಕಿಂತ ಪ್ರೀತಿ ಇನ್ನೇನು ಸರ್. ಸೊ ಕಲಾವಿದರಿಗೆ ನೀವು ಹೇಳ್ದಂಗೆ ನಿಜಕ್ಕೂ ಸಾವಿಲ್ಲ ಬಿಡಿ. ಇದ್ರ ಹೊರತಾಗಿ ಏನೋ ಒಂದು ಸಿನಿಮಾನ ಜನ ಬೈದಾಗ ಅಥವಾ ಪಾತ್ರನ ಜನ ಬೈದಾಗ ಸಿನಿಮಾ ಗೆದ್ದಂತೆ, ಆ ಪಾತ್ರ ಗೆದ್ದಂತೆ ಅನ್ನೋ ಒಂದು ಮಾತು. ಸೊ ಕೈವಾ ವಿಚಾರದಲ್ಲಿ ಅದು ಆಗ್ತಾ ಇದೆ. ಅಲ್ಲಿದ್ದವರು ಆಲ್ಮೋಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಮಾಡಿದವ್ರಿಗೆಲ್ಲ ಜನ ಎಷ್ಟು ಕ್ರೂರಿಗಳು, ಎಷ್ಟು ಹಿಂಗೆ ಅಂತ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಫಸ್ಟ್ ಡೇ ಶೋ ನೋಡ್ಬೇಕಾದ್ರೆ ಅನುಪಮ ಥಿಯೇಟರ್ ಅಲ್ಲಿ ಇಂಟರ್ವ್ಯೂಲ್ ಬಿಡ್ತು. ಇಂಟರ್ವ್ಯೂಲ್ ಅಲ್ಲಿ ಅಭಿಷೇಕ್ ಅಂಬರೀಶ್ ಅವರು ಮತ್ತೆ ಚಿಕ್ಕಣ್ಣ ಇದ್ರು.
ಅಲ್ಲ ನೀನು ನಮ್ಗೆ ಪರಿಚಯನೇ, ನಾವು ಕಲಾವಿದರೆ, ಆದ್ರೂ ನಿನ್ ಮೇಲೆ ಕೋಪ ಬರ್ತಿದೆ ಕಣ, ಆದ್ರೂ ನಿನ್ನ ಹಿಡ್ಕೊಂಡು ಹೊಡಿಬೇಕು ಅನ್ಸ್ತಿದೆ ಕಣ, ಏನ ಅಷ್ಟೊಂದು ಕ್ರೂರ ಅಂದ್ರೆ ಅಂದ್ರೆ ಕಲಾವಿದರಿಗೆ ಹಂಗ ಅನ್ಸಿದೆ ಅಂದ್ಮೇಲೆ ನಾರ್ಮಲ್ ಆಡಿಯನ್ಸ್ಗೆ ಪಕ್ಕಸ್ ಅದ್ ಅನ್ಸಿದೆ. ಕಾಮಾಖ್ಯ ಥಿಯೇಟರ್ ಅಲ್ಲಿ ಒಂದಿಬ್ರು ಹೆಂಗಸರು ಹೇಳ್ತಿದ್ರು, ಯಾಕಪ್ಪ ಹುಡುಗಿಗೆ ಅಷ್ಟು ಹಿಂಸೆ ಕೊಡ್ತೀಯ, ನೀನ್ ಹೇಳಪ್ಪ ನೀನು ನೋಡಿದ್ರೆ ಕೋಪ ಬಂದಿತ್ತಪ್ಪ ಅಂತಂದ್ರು. ಉಗ್ರಂ ಸಿನಿಮಾ ಮಾಡಿದವಾಗೂ ಒಂದಷ್ಟು ಜನ ಆತರ ಪ್ರತಿಕ್ರಿಯೆ ಇತ್ತು. ಈ ಸಿನಿಮಾಗೂ ಆತರ ಬರ್ತಿದೆ ಅಂದಾಗ ನಾವು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದು ನಮಗ್ ಸಾರ್ಥಕ ಅನ್ಸುತ್ತೆ ಸರ್. ಯಾಕಂದ್ರೆ ಆ ಸ್ಕ್ರೀನ್ ಅಲ್ಲಿ ಹಂಗ್ ನೋಡಿದವಾಗ ನಾನೇ ಹೋಗಿ ಎದ್ದು ಹೊಡಿಬೇಕು, ನೋಡು ಆ ಹುಡುಗಿಗೆ ಎಷ್ಟು ಕಷ್ಟ ಕೊಡ್ತಾರೆ, ಇಲ್ಲಾಂದ್ರೆ ನೋಡಿ ಈ ತರ ಹಿಂಸೆ ಮಾಡ್ತಿದಾರೆ ಅಂದಾಗ ಅಲ್ಲಿಗೆ ಆ ಪಾತ್ರ ಗೆಲ್ತು ಅಂತ ಸರ್. ಹಾಗಾಗಿ ನಮಗ್ ಒಂದ್ ಸ್ವಲ್ಪ ತೃಪ್ತಿ ಸಿಗುತ್ತೆ. ಆ ಪಾತ್ರಕ್ಕೆ ನಾವೇನೋ ಜೀವ ತುಂಬಿದೀವಿ, ನಮ್ಮನ್ನ ಇಷ್ಟರ ಮಟ್ಟಿಗೆ ಜನ ಬೈತಿದ್ದಾರೆ, ಇಷ್ಟರ ಮಟ್ಟಿಗೆ ಆ ನೆಗೆಟಿವ್ ಕ್ಯಾರೆಕ್ಟರ್ಗೆ ಪ್ರಶಂಸೆ ಬರ್ತಿದೆ ಅಂತಂದಾಗ ನಮ್ಗೆ ತೃಪ್ತಿನೇ ಸರ್. ಸೊ ಪೂರ್ತಿ ಸಿನಿಮಾ ನಿಮಗೆ ಸಹಜವಾಗಿ ಇಷ್ಟ ಆಗಿರುತ್ತೆ, ಆದರೂ ಕೂಡ ಒಂದು ಕೇಳ್ತೀನಿ, ವೈಯಕ್ತಿಕವಾಗಿ ನಿಮಗೆ ಪೂರ್ತಿ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಸೀನು ತುಂಬಾ ಇಷ್ಟ ಆಗಿದ್ದು, ಕಾಡಿದ್ದು? ಹೀರೋ ಹೀರೋಯಿನ್ ಫೋಟೋ ಶೂಟ್ ಮಾಡ್ಕೋತಾರೆ ಸರ್, ಒಂದು ಇನ್ಸಿಡೆಂಟ್ ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ. ಹೌದು. ಆವಾಗ ಪೂಜಾರಿ ಹೋಗ್ಬಿಟ್ಟು ಪ್ರಸಾದ ತಿನ್ನಿಸ್ತಾರೆ ಸರ್. ಗಾಂಧಿ ಪ್ರತಿಮೆ ಮುಂದೆ ಪೂಜಾರಿ ಹೋಗ್ಬಿಟ್ಟು ಪ್ರಸಾದ ತಿನ್ನಿಸ್ತಾರೆ ಸಲ್ಮಾ ನಮ್ಮ ಕ್ಯಾರೆಕ್ಟರ್ಗೆ. ಅದು ನಮ್ಗೆ ಬಹಳ ಇಷ್ಟ ಸರ್ ಆ ಸೀನ್. ಹಳ್ಳಿಯವರೆಲ್ಲ ಬಂದು ಅಲ್ಲೆಲ್ಲ ಸೇರ್ಕೊಂಡು ಆ ಒಂದು ಕ್ರಿಯೇಟ್ ಮಾಡಿದಾರಲ್ಲ ಸರ್, ಆ ವಾತಾವರಣ ಅದನ್ನ ಕ್ರಿಯೇಟ್ ಮಾಡಿದಾರಲ್ಲ, ಆ ಪ್ರತಿಯೊಬ್ಬರು ಕ್ಯಾರೆಕ್ಟರ್ಗಳು ಪ್ರತಿಯೊಂದು ಇದು ಬಂದು ಆ ಮಗು ಆ ಹೀರೋಯಿನ್ ಮುಖದಲ್ಲಿ ಮತ್ತೆ ನಗು ತರಿಸುವಂತದ್ದು ಒಂದು ಇದಿದೆ ಸಿಚುವೇಶನ್ ಇದೆ. ಆಮೇಲೆ ಅಲ್ಲಿ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಅವ್ರನ್ನ ದ್ವೇಷ ಮಾಡ್ತಿದ್ದವ್ರು ಪ್ರೀತಿ ಮಾಡ್ತಾರೆ, ಈ ಕಡೆ ಹಿಂದೂ ಕ್ಯಾರೆಕ್ಟರ್ ಒಂದು ದ್ವೇಷ ಮಾಡ್ತಿದ್ದು ಪ್ರೀತಿ ಮಾಡ್ತಾರೆ, ಒಬ್ರು ಪ್ರಸಾದ ಕೊಡ್ತಿದ್ದವ್ರು ಬಂದು ಪ್ರಸಾದ ಕೊಡ್ತಾರೆ. ಆಮೇಲೆ ಎಲ್ಲರ ಮುಖದಲ್ಲೂ ಆ ಒಂದು ಆ ಕಣ್ಣೀರು ತುಂಬಿರುತ್ತೆ ಎಲ್ಲರ ಮುಖದಲ್ಲೂ. ಅಂದ್ರೆ ಆ ಪ್ರೀತಿಗೆ ನಮ್ಮಲ್ಲೇ ಇದ್ದು ನಮ್ಮ ಮಧ್ಯೆ ನಮ್ಮ ವಾತಾವರಣದಲ್ಲೇ ಬೆಳೆದಿರ್ತಕ್ಕಂಥ ಹುಡುಗಿ ಹಿಂಗಾಗೋಯ್ತಾ ಮತ್ತೆ ಹಿಂಗಾಗ್ಬಾರ್ದಲ್ವಾ, ಅವ್ರ ಜೊತೆ ನಿಂತ್ಕೊಳ್ಳೋಣ ಅನ್ನೋ ಒಂದು ಅಟ್ಮಾಸ್ಫಿಯರ್ ಆ ಒಂದು ಸೀನ್ ಕ್ರಿಯೇಟ್ ಮಾಡಿದೆಯಲ್ಲ ಸರ್, ಅದು ಅವಾಗ ಅನ್ಸುತ್ತೆ ಸರ್ ಯಾವುದು ಬೇಡ, ಯಾವ ಜಾತಿ ಯಾವ ಧರ್ಮ ಏನು ಬೇಡ, ಎಲ್ಲರೂ ಜೊತೆಲಿ ಇದ್ಕೊಂಡು ಎಲ್ಲರೂ ಪ್ರೀತಿ ಮಾಡ್ಕೊಂಡು ಒಬ್ರಿಗೊಬ್ರು ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ಒಳ್ಳೇದ್ ಮಾಡೋಣ, ಕೆಟ್ಟದಂತೂ ಮಾಡೋದು ಬೇಡ ಅನ್ಸ್ಬಿಡುತ್ತೆ ಸರ್. ಪ್ರೀತಿ ಹಂಚೋಣ ಅಂತ ಆ ಸೀನ್ ಹಂಗಿದೆ ಸರ್. ಅಲ್ಲಿ ಪ್ರತಿಮೆ ಗಾಂಧೀಜಿ ಅವ್ರದ್ದು ಲೈಕ್ ಅಲ್ಲಿ ಎಲ್ಲ ಅದು ಚೆನ್ನಾಗಿದೆ ಸರ್, ಅದು ನನ್ಗೆ ಬಹಳ ಇಷ್ಟ ಸೀನ್. ಸೊ ನೀವು ಆಗ್ಲೇ ಹೇಳಿದ ಸೀನ್ ಆಮೇಲೆ ಇಡೀ ಸಿನಿಮಾದಲ್ಲಿ ಸುಮಾರಷ್ಟಿದೆ, ಬಟ್ ಪರ್ಟಿಕ್ಯುಲರ್ ತುಂಬಾ ಒಂದು ಆ ಸೀನ್ ನನ್ಗೆ ಬಹಳನೇ ಖುಷಿ ಟಚ್ ಆಯ್ತು. ಓಕೆ. ಸೊ ನೀವು ಆಗ್ಲೇ ಹೇಳ್ತಾ ಇದ್ದಂಗೆ ಸಿನಿಮಾ ಮಾಡೋದು ಈಗಿನ ಕಾಲದಲ್ಲಿ ಸುಲಭ ಅಲ್ಲ. ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಅದನ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಕಷ್ಟ. ಅದಾಗ್ಲೇ ನಾವು ಮಾತಾಡ್ತಾ ಇದ್ದಾಗ ಪ್ರಚಾರ ಮುಖ್ಯ ಅಂತ ಹೇಳಿದ್ರಿ. ಸೊ ಎಲ್ಲೋ ಒಂದು ಕಡೆ ಪ್ರಚಾರ ಮತ್ತು ಒಂದು ಒಳ್ಳೆ ಸಿನಿಮಾ ಮಾಡಿ ಆದ ನಂತರ ಕೂಡ ಥಿಯೇಟ್ರಲ್ಲಿ ಅದನ್ನ ಉಳಿಸ್ಕೊಳ್ಳೋದು ಅದು ಕೂಡ ಇನ್ನೊಂದು ಹಂತದ ದೊಡ್ಡ ಸವಾಲು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಅದು ಆ ಪೈಕಿ ಒಂದು ಅಂದ್ರೆ ಪರಭಾಷಾ ಸಿನಿಮಾಗಳ ಒಂದು ಹಾವಳಿ. ಸೊ ಒಬ್ಬ ನಟನಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ವಿಚಾರದಲ್ಲಿ? ಸರ್, ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಕೆಲವೊಂದು ಕಡೆ ಎಲ್ಲಾನು ಡಿಸೈಡ್ ಆಗಿದೆ ಸರ್. ಕೆಲವೊಂದು ಕಡೆ ಎಲ್ಲ ಅಂದ್ರೆ ಅವ್ರವರೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ಈ ಸಿನಿಮಾ ಒಂದು ದೊಡ್ಡ ಸಿನಿಮಾ ಜೊತೆಗೆ ಒಂದು 2-3 ಸಿನಿಮಾ ಬನ್ನಿ, ನೆಕ್ಸ್ಟ್ ವೀಕ್ ಹೋಗಿ, ಈ ತರದ ಒಂದಷ್ಟು ಸಿಸ್ಟಮೆಟಿಕ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಕೆಲವೊಂದು ಆ ಸಿಸ್ಟಮೆಟಿಕ್ ಆಗ್ಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರ ಸರ್. ಅಟ್ ಎ ಟೈಮ್ ಲೈಕ್ ಬಂದ್ರೆ 10-12 ಸಿನಿಮಾ ಬರುತ್ತೆ, 15 ಸಿನಿಮಾ ಬರುತ್ತೆ ವಾರಕ್ಕೆ. ಲೈಕ್ ಇಲ್ಲ ಅಂದ್ರೆ ಒಂದೊಂದು ವಾರ ಸಿನಿಮಾನೇ ಇರಲ್ಲ, ಒಂದೊಂದು ವಾರ 3-2 ಸಿನಿಮಾ ಇರುತ್ತೆ. ಒಂದು ದೊಡ್ಡ ಸಿನಿಮಾ ಜೊತೆಗೆ ಒಂದು 2-3 ಬರೋಣ. ಯಾಕಂದ್ರೆ ಪಬ್ಲಿಸಿಟಿ ಥಿಯೇಟರ್ ಹಂಚಿಕೆನಲ್ಲಿ ಏನಾಗುತ್ತೆ, ವ್ಯತ್ಯಾಸಗಳಾಗುತ್ತೆ. ಕೆಲವೊಂದು ಡಿಸ್ಟ್ರಿಬ್ಯೂಟರ್ಗಳು ಕೆಲವೊಂದು ಕಡೆ ಎಲ್ಲ ಕೆಲವೊಂದು ಅಂದ್ರೆ ನಾನು ಹೇಳ್ತಿರೋದು ಒಂದು ಸ್ವಲ್ಪ ಕಡಿಮೆ ಬಜೆಟ್ ಇರೋ ಸಿನಿಮಾಗಳೆಲ್ಲ ರೆಂಟ್ ಕೊಟ್ಟು ಸುಮಾರು ಥಿಯೇಟರ್ಗಳನ್ನ ಅವರು ರಿಲೀಸ್ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಸಿನಿಮಾಗಳಿಗೆ ರೆಂಟೇ ಕೊಡ್ದಿರ ನಿಮಗೆ ಶೇರ್ ಬೇಸಸ್ ಅಲ್ಲಿ ಸಿನಿಮಾ ಸ್ಕ್ರೀನ್ಸ್ ಎಲ್ಲ ಕೊಡ್ತಾರೆ ಅಲ್ವಾ. ಅದನ್ನ ನಾವು ಮಾತಾಡ್ಕೋಬೇಕಷ್ಟೇ ಸರ್. ಇವಾಗ ಏನು 2 ನಿಮಿಷ ಹೋಗಿ ಒಂದು ಈಗೋ ಅನ್ನೋದು ಇರಬಾರ್ದು ಸರ್. ಯಾರಿಗೇ ಆಗ್ಲಿ ನಮ್ಮಲ್ಲಿ ಈಗೋ ಅನ್ನೋದಿದ್ದು ನಾನು ಯಾಕೆ ಅವನ ಹತ್ರ ಹೋಗಿ ಕೇಳಬೇಕು, ನಾನು ಯಾಕೆ ಇವನ ಹತ್ರ ಹೋಗಿ ಕೇಳಬೇಕು, ಹಂಗೆ ಹೋದಾಗ ಪೂರ್ತಿ ಸಿಸ್ಟಮ್ ದಾರಿ ತಪ್ಪಿಡುತ್ತೆ. ಅದಕ್ಕೋಸ್ಕರ ನಾವೇ ಹೋಗಿ ನಮ್ಮ ಚಿಕ್ಕ ಸಿನಿಮಾನ ನಾವು ಉಳ್ಕೋಬೇಕಾ, ನಾವು ಹೋಗಿ ಕೇಳ್ಕೊಬೋದಲ್ವಾ ಸರ್. ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಯಾರೋ ಒಬ್ರು ಮುಖಾಂತರ ಹೋಗಿ, ಇಲ್ಲ ಸರ್ ನಾವು ಬರ್ತಿದ್ದೀವಿ, ನಮಗೂ ಒಂದಷ್ಟು ಥಿಯೇಟ್ರ್ ಅವಕಾಶ ಮಾಡಿಕೊಡಿ, ಇಲ್ಲ ಸರ್ ನಾವು ಇಲ್ಲ ನೆಕ್ಸ್ಟ್ ವೀಕ್ ಬರ್ತೀವಿ ಸರ್, ಇಲ್ಲ ಸರ್ ನಾವು ಈ ವೀಕ್ ಬರ್ತಿದ್ದೀವಲ್ಲ, ನೋಡ್ಕೋಬೇಕು. ಆಮೇಲೆ ಯಾರೂ ಇವಾಗ ಫಸ್ಟೇ ಅನೌನ್ಸ್ ಮಾಡ್ತಿದ್ದಾರೆ, 3 ತಿಂಗಳು 4 ತಿಂಗಳು ಮುಂಚೆನೇ ಡೇಟ್ಗಳು ಅನೌನ್ಸ್ ಮಾಡ್ತಿದ್ದಾರೆ. ಕೆಲವೊಂದೆಲ್ಲ ಸಿನಿಮಾಗಳು ಇವಾಗ ರಿಲೀಸ್ ಆಗುತ್ತೆ, ಆವಾಗ ದೊಡ್ಡ ಸಿನಿಮಾಗಳು ಅದನ್ನ ನೋಡ್ಕೊಂಡೇ ಬರ್ಬೋದು ಸರ್. ಇಲ್ಲ ಅದೇನಾಗುತ್ತೆ ನೋಡೋಣ, ಅವ್ರು ಆಪೋಸಿಟೇ ಬರ್ತೀವಿ ಹಿಂಗೆ ಬರ್ತೀವಿ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ.
ಆಮೇಲೆ ಸೋತಾದ್ಮೇಲೆ ಕಣ್ಣೀರು ಹಾಕೋದು ಯಾಕೆ, ಸೋತಾದ್ಮೇಲೆ ಮತ್ತೆ ಯಾಕೆ, ಒಂಚೂರು ತಲೆ ಉಪಯೋಗಿಸಿ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲನೂ ಮಾತುಕತೆ ಮಾಡ್ಕೊಂಡು ಬಂದರೆ ಸರಿ ಹೋಯ್ತು. ಪರಭಾಷೆ ಸಿನಿಮಾ ಯಾಕೆ ಬರುತ್ತೆ, ಏನಕ್ಕೆ ಅಷ್ಟೊಂದು ಅವಳಿ? ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಭಾಷೆಗಳನ್ನು ಪ್ರೀತಿ ಮಾಡುವಂತ ಜನ ಇದ್ದಾರೆ ಅಲ್ವಾ. ಅವಾಗ ಕನ್ನಡದಲ್ಲಿ ಕೆಲವೊಂದು ಥಿಯೇಟರ್ಗಳು ಕೆಲವೊಂದು ಭಾಷೆಗಳಿಗೆ ಅಂತಾನೆ ಫಿಕ್ಸ್ ಆಗಿದೆ. ಹೌದು, ಇವಾಗ ನಮ್ಮ ಕನ್ನಡದವರಾಗಿ ನಮ್ಮ ಕನ್ನಡದ ಡಿಸ್ಟ್ರಿಬ್ಯೂಟರ್ಗಳೇ ಪರಭಾಷೆ ಸಿನಿಮಾಗಳನ್ನ ತಗೊಂಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು. ಅದೇ ಪರಭಾಷೆ ಸಿನಿಮಾದವ್ರು ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಿದಾರಾ? ಇಲ್ಲ. ಅವ್ರ ಹತ್ರನೂ ನಮ್ಮ ಕನ್ನಡ ಸಿನಿಮಾ ಏನ್ ಪ್ರೊಡ್ಯೂಸರ್ಸ್ ಇದಾರೋ ಅವ್ರ ಹತ್ರನೂ ಮಾತಾಡ್ಬೇಕು. ಪರಭಾಷೆ ಸಿನಿಮಾ ಬಂದಾಗ ನಮ್ಮ ಭಾಷೆಗೆ ಒಂದು ಫಸ್ಟ್ ಪ್ರಾಮುಖ್ಯತೆ ಕೊಡಿ ಥಿಯೇಟರ್ಗಳು ಅಂತ ಮಾತಾಡ್ಬೇಕು. ನಮ್ಮ ಭಾಷೆದ ಯಾವುದೋ ಸಿನಿಮಾಗಳು ಅಷ್ಟೊಂದು ಇಲ್ಲ ಅಂದ್ರೆ ಅವ್ರು ಹಾಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಸಿನಿಮಾ ನಾವು ಹಾಕೊಳ್ಬೇಕಾದ್ರೆ ನಮಗೆ ಥಿಯೇಟರ್ಗಳಿದ್ದಾಗ ನಾವು ಕೇಳ್ತೀವಿ. ನಮ್ಮ ಸಿನಿಮಾ ಅವ್ರ ಸಿನಿಮಾ ಎಲ್ಲವೂ ಅಟ್ ಎ ಟೈಮ್ ಯಾವಾಗ ಬರುತ್ತೆ, ಒಂದು ಸಂಕ್ರಾಂತಿಗೆ, ಒಂದು ಹಾಲಿಡೇಸ್ಗೆ, ಒಂದು ಡಿಸೆಂಬರ್ ಫೆಸ್ಟಿವಲ್ಗೆ, ಈ ಥರದ್ದು ಬಂದಾಗ ಅಟ್ ಎ ಟೈಮ್ ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲಾನು ಬಂದಾಗ ಎಲ್ಲ ಭಾಷೆಗಳು ಬಂದವಾಗ ಥಿಯೇಟರ್ಗಳು ಕೊರತೆ ಆಗೇ ಆಗುತ್ತೆ. ಆವಾಗ ಫಸ್ಟ್ ಪ್ರಾಮುಖ್ಯತೆ ಕನ್ನಡದವ್ರು ಕೊಡಿ ಅಂತ ನಮ್ಮವರೇ ಕೇಳಬೇಕು. ಆವಾಗ ನಮ್ಮವರೇ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ನಮ್ಮವ್ರ ಹತ್ರನೇ ಕೇಳಬೇಕಾದ್ರೆ ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮವ್ರದ್ದು ಅಲ್ವಾ ಸರ್, ಬೇರೆಯವ್ರು ಯಾರು ಇಲ್ವಲ್ಲ ಸರ್. ಆಗ ನಮ್ಮವ್ರಿಗೆ ಫಸ್ಟ್ ಅಭಿಮಾನ ಇರಬೇಕು, ನಮ್ಮವ್ರಿಗೆ ಫಸ್ಟ್ ಕನ್ನಡ ಸಿನಿಮಾಗಳ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇರಬೇಕು. ಆವಾಗ ನಮ್ಮ ಸಿನಿಮಾಗಳಿಗೆ ಬಿಟ್ಕೊಡ್ತಾರೆ, ಅಲ್ಲಿ ದುಡ್ಡು ಅಂತ ಬರುತ್ತೆ. ರೈಟ್ ಅಲ್ವಾ? ವ್ಯವಹಾರ ವ್ಯವಹಾರ ಅಂತ ಬರುತ್ತೆ. ಆ ವಿಚಾರಕ್ಕೆ ನಾನು ಮಾತಾಡೋದು ಬಹಳ ಚಿಕ್ಕವನಾಗ್ತೀನಿ. ಅದು ದೊಡ್ಡ ದೊಡ್ಡವ್ರ ಹತ್ರ ಇನ್ನು ಬಹಳಷ್ಟು ಕುಶವಾಗಿ ಮಾತಾಡೋದು, ದೊಡ್ಡ ದೊಡ್ಡವರು ಒಳ್ಳೆ ಅದೇ ಈ ಪ್ರಶ್ನೆಗಳಿಗೆಲ್ಲ ಅಲ್ಲಿ ಒಳ್ಳೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ.